ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು BA ಫಸ್ಟ್ ಸೆಮಿಸ್ಟರ್ ಸೋಷಿಯಾಲಜಿ ಏನೊಂದು ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ನಲ್ಲಿ ಕೇಳುವಂಥ ಇಂಪಾರ್ಟೆಂಟ್ 2 ಮಾರ್ಕರ್ಸ್, 5 ಮಾರ್ಕರ್ಸ್, 10 ಮಾರ್ಕರ್ಸ್ ಆ್ಯಂಡ್ 15 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಇವಾಗ ಯೂನಿಟ್ 1 ನೋಡೋಣ. ಫಸ್ಟ್ ಒನ್, ಯೂನಿಟ್ 1 ಇಂಟ್ರೊಡಕ್ಷನ್ ಟು ಸೋಷಿಯಾಲಜಿ. ಇಲ್ಲಿ 2 ಮಾರ್ಕರ್ಸಿಗಾಗಿ ಕೇಳುವಂಥ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಡಿಫೈನ್ ಸೋಷಿಯಾಲಜಿ, ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್, ಹೂ ಈಸ್ ಅಗಸ್ಟ್ ಕಾಮ್ಟೆ ಅಂತ ಕೇಳಿದ್ದಾರೆ. ಅಗಸ್ಟ್ ಕಾಮ್ಟೆ ಯಾರು ಅಂತ ಕೇಳಿದ್ದಾರೆ. ಥರ್ಡ್ ಕ್ವಶನ್, ವಾಟ್ ಈಸ್ ಸೋಷಿಯಲ್ ಇಂಟರ್ಯಾಕ್ಷನ್, ಅಂದರೆ ಸಾಮಾಜಿಕ ಪರಸ್ಪರ ಕ್ರಿಯೆ ಎಂದರೇನು ಅಂತ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ವಾಟ್ ಈಸ್ ಸೋಷಿಯಲ್ ಕಾನ್ಫ್ಲಿಕ್ಟ್ ಥಿಯರಿ, ಸಾಮಾಜಿಕ ಸಂಘರ್ಷ ಸಿದ್ಧಾಂತ ಎಂದರೇನು ಅಂತ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಡಿಫೈನ್ ಸೊಸೈಟಿ, ಸಮಾಜವೆಂದರೇನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ 5 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ರಿಲೇಷನ್ಸ್ ಬಿಟ್ವೀನ್ ಸೋಷಿಯಾಲಜಿ ಆ್ಯಂಡ್ ಅದರ್ ಸೋಷಿಯಲ್ ಸೈನ್ಸ್, ಸಮಾಜಶಾಸ್ತ್ರ ಮತ್ತು ಇತರ ಸಾಮಾಜಿಕ ವಿಜ್ಞಾನಗಳ ನಡುವಿನ ಒಂದು ಸಂಬಂಧ ಅಥವಾ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್, ಕಾಂಟ್ರಿಬ್ಯೂಷನ್ ಆಫ್ ಹಾರ್ಬರ್ಟ್ ಸ್ಪೆನ್ಸರ್, ಹೆವರ್ಡ್ ಸ್ಪೆನ್ಸರ್ ಅವರ ಕೊಡುಗೆಗಳ ಬಗ್ಗೆ ಇಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಥರ್ಡ್ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಅಗಸ್ಟ್ ಕಾಮ್ಟೆ, ಅಗಸ್ಟ್ ಕಾಮ್ಟೆಯ ಕುರಿತು ಒಂದು ಚಿಕ್ಕ ಟಿಪ್ಪಣಿ ಬರೆದು ಕೇಳಿದ್ದಾರೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ಸಿಂಬಾಲಿಕ್ ಇಂಟರ್ಯಾಕ್ಷನಿಸಮ್, ಅಂದರೆ ಪ್ರಾತಿನಿಧಿಕ ಸಂವಹನವನ್ನು ವಿವರಿಸಿ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಮಹತ್ವ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ನೇಚರ್, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದಿ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಸ್ವರೂಪ, ಅದರ ವ್ಯಾಪ್ತಿ ಮತ್ತು ಅದರ ಮಹತ್ವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದಿ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಅಭಿವೃದ್ಧಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಫಂಕ್ಷನಲಿಸಮ್, ಅಂದರೆ ಕಾರ್ಯಪದ್ಧತಿಯ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 15 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಇವಾಗ ಯೂನಿಟ್ 2 ಬೇಸಿಕ್ ಕಾನ್ಸೆಪ್ಟ್ ಇನ್ ಸೋಷಿಯಾಲಜಿ ತಿಳಿದೆ. ಸೊ ಇಲ್ಲಿ ಕೇಳುವಂಥ 2 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಫೈನ್ ಕಮ್ಯುನಿಟಿ, ಸಮುದಾಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್, ವಾಟ್ ಈಸ್ ಸೊಸೈಟಿ, ಸಮಾಜವೆಂದರೆ ಅನ್ನೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ವಾಟ್ ಈಸ್ ಸೋಷಿಯಲ್ ಗ್ರೂಪ್, ಸಾಮಾಜಿಕ ಗುಂಪು ಎಂದರೆ ಅಂತ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ಡಿಫೈನ್ ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಚಲನೆಯನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ವಾಟ್ ಈಸ್ ಸ್ಟೇಟಸ್, ಸ್ಥಾನವೆಂದರೇನು ಅಂತ ಕೇಳಿದ್ದಾರೆ. ಸಿಕ್ಸ್ತ್ ಕ್ವಶನ್, ವಾಟ್ ಈಸ್ ರೋಲ್, ಅಂದರೆ ಪಾತ್ರ ಎಂದರೇನು ಅಂತ ಕೇಳಿದ್ದಾರೆ. 5 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಸೋಷಿಯಲ್ ಸ್ಟ್ರಕ್ಚರ್, ಅಂದರೆ ಸಾಮಾಜಿಕ ರಚನೆಯ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್, ರೈಟ್ ಎ ನೋಟ್ ಆನ್ ಸ್ಟೇಟಸ್ ಆ್ಯಂಡ್ ರೋಲ್, ಸ್ಥಾನ ಮತ್ತು ಪಾತ್ರ ಕುರಿತು ಒಂದು ಚಿಕ್ಕನ ಟಿಪ್ಪಣಿ ಬರೆಯುತ್ತೆ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಸೋಷಿಯಲ್ ಗ್ರೂಪ್ಸ್, ಅಂದರೆ ಸಾಮಾಜಿಕ ಗುಂಪುಗಳ ವಿಧಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ಪವರ್ ಆ್ಯಂಡ್ ಅಥಾರಿಟಿ, ಶಕ್ತಿ ಮತ್ತು ಅಧಿಕಾರದ ಬಗ್ಗೆ ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಎಕ್ಸ್ಪ್ಲೇನ್ ಸೊಸೈಟಿ, ಕಮ್ಯುನಿಟಿ ಆ್ಯಂಡ್ ಅಸೋಸಿಯೇಷನ್, ಅಂದರೆ ಸಮುದಾಯ ಮತ್ತು ಅಲ್ಲಿ ಒಂದು ಸಂಘಟನೆಯ ಬಗ್ಗೆ ಬರೆಯಿತು ಕೇಳಿದ್ದಾರೆ. 10 ಮಾರ್ಕರ್ಸ್ ಕ್ವಶನ್ಸ್. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಸೋಷಿಯಲ್ ಸ್ಟ್ರಾಟಜಿಷನ್ಸ್, ಮೀನಿಂಗ್ಸ್ ಆ್ಯಂಡ್ ಫ್ಯೂಚರ್ಸ್, ಸಾಮಾಜಿಕ ವರ್ಗೀಕರಣ, ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಚಲನೆಯ ವಿಧಗಳನ್ನು ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಆ್ಯಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಸಾಮಾಜಿಕ ವರ್ಗೀಕರಣ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ ಕೇಳಿದ್ದಾರೆ. 15 ಮಾರ್ಕರ್ಸ್ ಕ್ವಶನ್ಸ್ ಕೇಳೋದು ನೋಡೋಣ. ಫಸ್ಟ್ ಒನ್, ಡಿಸ್ಕಸ್ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ಸ್ ಆ್ಯಂಡ್ ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ವರ್ಗೀಕರಣ ಮತ್ತು ಸಾಮಾಜಿಕ ಚಲನೆಗಳ ಬಗ್ಗೆ ಇಲ್ಲಿ ವಿವರಿಸಿ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ಸೊಸೈಟಿ, ಕಮ್ಯುನಿಟಿ ಆ್ಯಂಡ್ ಸೋಷಿಯಲ್ ಗ್ರೂಪ್ಸ್ ಇನ್ ಡೀಟೇಲ್ಸ್, ಸಮಾಜ ಆಗಿರ್ಬೋದು, ಸಮುದಾಯ ಆಗಿರ್ಬೋದು ಮತ್ತು ಒಂದು ಸ್ವಾಭಾವಿಕ ಗುಂಪುಗಳ ಬಗ್ಗೆ ಆಗಿರ್ಬೋದು ಇಲ್ಲಿ ಸ್ವಾಭಾವಿಕವಾಗಿ ವಿವರಿಸಿ ಕೇಳಿದ್ದಾರೆ. ನೆಕ್ಸ್ಟ್ ಇವಾಗ ಯೂನಿಟ್ 3 ನೋಡೋಣ. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್
ಆ್ಯಂಡ್ ಸೋಷಿಯಲ್ ಪ್ರೊಸೆಸಸ್. ಇಲ್ಲಿ 2 ಮಾರ್ಕರ್ಸ್ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್, ಡಿಫೈನ್ ಫ್ಯಾಮಿಲಿ ಅಂದರೆ ಕುಟುಂಬ ವ್ಯಾಖ್ಯಾನಿಸಿ. ಕುಟುಂಬ ಎಂದರೇನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ಸೆಕೆಂಡ್ ಒಂದು ಕ್ವಶನ್ ಏನಿದೆ, ಡಿಫೈನ್ ಮ್ಯಾರೇಜ್, ಮದುವೆಯ ಬಗ್ಗೆ ಒಂದು ವ್ಯಾಖ್ಯಾನ ಕೊಡೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್ ಏನೈತಿ, ವಾಟ್ ಈಸ್ ಕಿನ್ಶಿಪ್, ಬಂಧುತ್ವವೆಂದರೇನಂತ ಕೇಳಿದ್ದಾರೆ. ಫೋರ್ತ್ ಕ್ವಶನ್, ವಾಟ್ ಈಸ್ ರಿಲಿಜನ್, ಧರ್ಮ ಎಂದರೇನಂತ ಕೇಳಿದ್ದಾರೆ. ಫಿಫ್ತ್ ಒಂದು ಕ್ವಶನ್, ಡಿಫೈನ್ ಸೋಷಿಯಲ್ ಪ್ರೊಸೆಸ್, ಸಾಮಾಜಿಕ ಪ್ರಕ್ರಿಯೆಯ ಬಗ್ಗೆ ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಇವಾಗ 5 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಫ್ಯಾಮಿಲಿ, ಕುಟುಂಬದ ವಿಧಗಳನ್ನು ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಒನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಕಿನ್ಶಿಪ್, ಬಂಧುತ್ವ ಕುರಿತು ಚಿಕ್ಕ ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ರಿಲಿಜನ್ ಆ್ಯಂಡ್ ಸೊಸೈಟಿ, ಧರ್ಮ ಮತ್ತು ಸಮಾಜವನ್ನು ವಿವರಿಸೋದು ಕೇಳಿದ್ದಾರೆ. ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಸೋಷಿಯಲ್ ಪ್ರೊಸೆಸ್, ಕೋಆಪರೇಷನ್, ಕಾನ್ಫ್ಲಿಕ್ಟ್, ಸಾಮಾಜಿಕ ಪ್ರಕ್ರಿಯೆ ಆಗಿರ್ಬೋದು, ಅದರ ಸಹಕಾರ ಆಗಿರ್ಬೋದು, ಅಲ್ಲಿರುವಂಥ ಸಂಘರ್ಷಗಳ ಬಗ್ಗೆ ಏನೈತಿ ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ, ಕುಟುಂಬದ ಕಾರ್ಯಗಳನ್ನು ವಿವರಿಸೋದು ಕೇಳಿದ್ದಾರೆ. ನೆಕ್ಸ್ಟ್ 10 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಫಾರ್ಮ್ಸ್ ಆಫ್ ಮ್ಯಾರೇಜ್, ಮದುವೆಯ ವಿವಿಧ ರೂಪಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜ್, ಕುಟುಂಬ ಮತ್ತು ಮದುವೆಯ ಒಂದು ಮಹತ್ವವನ್ನು ಇಲ್ಲಿ ಏನೈತಿ ವಿವರಿಸೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಸೋಷಿಯಲ್ ಪ್ರೊಸೆಸ್ ವಿತ್ ಎಕ್ಸಾಂಪಲ್ಸ್, ಸಾಮಾಜಿಕ ಪ್ರಕ್ರಿಯೆಗಳನ್ನು ಉದಾಹರಣೆಗಳೊಂದಿಗೆ ಸುವಿವರವಾಗಿ ವಿವರಿಸೋದು ಕೇಳಿದ್ದಾರೆ. ನೆಕ್ಸ್ಟ್ 15 ಮಾರ್ಕರ್ಸಿನ ಕೇಸ್ ಸ್ಟಡಿ ನೋಡೋಣ. ಫಸ್ಟ್ ಒನ್, ಡಿಸ್ಕಸ್ ದಿ ಮೇಜರ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫ್ಯಾಮಿಲಿ, ಮ್ಯಾರೇಜ್, ರಿಲಿಜನ್, ಎಜುಕೇಷನ್, ಪ್ರಮುಖ ಸಾಮಾಜಿಕ ಸಂಸ್ಥೆಗಳು, ಕುಟುಂಬ ಆಗಿರ್ಬೋದು, ಮದುವೆ ಆಗಿರ್ಬೋದು, ಧರ್ಮ ಆಗಿರ್ಬೋದು ಮತ್ತು ಶಿಕ್ಷಣದ ಬಗ್ಗೆ ಏನೈತಿ ಇಲ್ಲಿ ಚರ್ಚಿಸೋದು ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ಕ್ಲಿನಿಕ್ ಸಿಸ್ಟಮ್ ಇನ್ ಡೀಟೇಲ್ಸ್, ಬಂಧುತ್ವ ಒಂದು ವ್ಯವಸ್ಥೆಯ ಬಗ್ಗೆ ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಫೋರ್ತ್ ಯೂನಿಟ್ ನೋಡೋಣ. 4ನೇ ಚಾಪ್ಟರ್, ಕಲ್ಚರ್ ಆ್ಯಂಡ್ ಸೋಷಿಯಲೈಸೇಷನ್, ಇಲ್ಲಿ ಕೇಳುವಂಥ 2 ಮಾರ್ಕರ್ ಪ್ರಶ್ನೆ ನೋಡೋಣ. ಫಸ್ಟ್ ಒನ್, ಡಿಫೈನ್ ಕಲ್ಚರ್, ಸಂಸ್ಕೃತಿಯ ಬಗ್ಗೆ ಇಲ್ಲಿ ವ್ಯಾಖ್ಯಾನ ನೀಡಿದ್ದು ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಕಲ್ಚರಲ್ ಲ್ಯಾಗ್, ಸಂಸ್ಕೃತಿಯ ಎಡೆಬಿಡು ಎಂದರೇನು ಕೇಳಿದ್ದಾರೆ. ಥರ್ಡ್ ಕ್ವಶನ್, ವಾಟ್ ಈಸ್ ಸಿವಿಲೈಸೇಷನ್, ನಾಗರಿಕತೆ ಎಂದರೇನು ಕೇಳಿದ್ದಾರೆ. ಫೋರ್ತ್ ಕ್ವಶನ್, ವಾಟ್ ಈಸ್ ಸೋಷಿಯಲೈಸೇಷನ್, ಸಾಮಾಜೀಕರಣ ಎಂದರೇನು ಕೇಳಿದ್ದಾರೆ. ಫಿಫ್ತ್ ಕ್ವಶನ್, ಡಿಫೈನ್ ಸೈಬರ್ ಕಲ್ಚರ್, ಸೈಬರ್ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿದ್ದು ಕೇಳಿದ್ದಾರೆ. 5 ಮಾರ್ಕರ್ಸ್ ಕ್ವಶನ್ಸ್, ಎಕ್ಸ್ಪ್ಲೇನ್ ದಿ ಎಲಿಮೆಂಟ್ಸ್ ಆಫ್ ಕಲ್ಚರ್, ಸಂಸ್ಕೃತಿಯ ಅಂಶಗಳನ್ನು ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಸ್ಟೇಜಸ್ ಆಫ್ ಸೋಷಿಯಲೈಸೇಷನ್, ಸಾಮಾಜೀಕರಣದ ಹಂತಗಳನ್ನು ವಿವರಿಸೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಏಜೆಂಟ್ಸ್ ಆಫ್ ಸೋಷಿಯಲೈಸೇಷನ್ಸ್, ಸಾಮಾಜೀಕರಣದ ಮಧ್ಯವರ್ತಿಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಫೋರ್ತ್ ಕ್ವಶನ್, ರೈಟ್ ಎ ನೋಟ್ ಆನ್ ಕೂಲೇಜ್ ಲುಕಿಂಗ್ ಗ್ಲಾಸ್ ಸೆಲ್ಫ್, ಕೂಲಿ ಅವರ ಲುಕಿಂಗ್ ಗ್ಲಾಸ್ ಸೆಲ್ಫ್ ಬಗ್ಗೆ ಚಿಕ್ಕ ಟಿಪ್ಪಣಿ ಬರೆಯ ತಂದಿದ್ದಾರೆ. ಫಿಫ್ತ್ ಒನ್ ಕ್ವಶನ್, ರೈಟ್ ಎ ನೋಟ್ ಆನ್ ಮೀಡ್ಸ್ ಥಿಯರಿ ಸೋಷಿಯಲೈಸೇಷನ್, ಮೀಡ್ ಅವರ ಸಾಮಾಜೀಕರಣದ ಸಿದ್ಧಾಂತದ ಕುರಿತು ಒಂದು ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. 10 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಕಲ್ಚರ್, ಇಟ್ಸ್ ಮೀನಿಂಗ್, ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಟೈಪ್ಸ್, ಸಂಸ್ಕೃತಿಯ ಅರ್ಥ, ಲಕ್ಷಣಗಳು ಮತ್ತು ವಿಧಾನಗಳ ಬಗ್ಗೆ ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ಸೋಷಿಯಲೈಸೇಷನ್ಸ್, ಇಟ್ಸ್ ಮೀನಿಂಗ್, ಇಟ್ಸ್ ಪ್ರೊಸೆಸ್ ಆ್ಯಂಡ್ ಇಟ್ಸ್ ಸ್ಟೇಜಸ್, ಸಾಮಾಜೀಕರಣ ಎಂದರೇನು, ಅದರ ಅರ್ಥ ಆಗಿರ್ಬೋದು, ಅದರ ಪ್ರಕ್ರಿಯೆ ಆಗಿರ್ಬೋದು, ಅದರ ಹಂತಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಕಲ್ಚರಲ್ ಲ್ಯಾಗ್, ಕಾಸಸ್ ಆ್ಯಂಡ್ ಎಫೆಕ್ಟ್ಸ್, ಸಂಸ್ಕೃತಿಯ ಎಡೆಬಿಡು, ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸೋದು ಕೇಳಿದ್ದಾರೆ. ನೆಕ್ಸ್ಟ್ ಕೇಸ್ ಸ್ಟಡಿ 15 ಮಾರ್ಕರ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ಸ್ ವಿತ್ ಎಕ್ಸಾಂಪಲ್ಸ್, ಸಂಸ್ಕೃತಿ ಮತ್ತು ನಾಗರಿಕತೆಗಳನ್ನು ಉದಾಹರಣೆಯೊಂದಿಗೆ ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ಥಿಯರೀಸ್ ಆಫ್ ಸೋಷಿಯಲೈಸೇಷನ್ಸ್, ಕೂಲೆ, ಮೀಡ್ ಆ್ಯಂಡ್ ಫ್ರೈಡ್, ಸಾಮಾಜೀಕರಣದ ಸಿದ್ಧಾಂತಗಳು, ಕೂಲಿ, ಮೀಡ್ ಮತ್ತು ಫ್ರೈಡ್ ಅವರ ಬಗ್ಗೆ ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ನೆಕ್ಸ್ಟ್ ಯೂನಿಟ್ 5 ನೋಡೋಣ. ಸೋಷಿಯಲ್ ಕಂಟ್ರೋಲ್ ಆ್ಯಂಡ್ ಸೋಷಿಯಲ್ ಚೇಂಜ್, ಇಲ್ಲಿ ಕೇಳುವಂಥ 2 ಮಾರ್ಕರ್ಸ್ ಪ್ರಶ್ನೆ ನೋಡೋಣ. ಫಸ್ಟ್ ಒನ್, ಡಿಫೈನ್ ಸೋಷಿಯಲ್ ಕಂಟ್ರೋಲ್, ಸಾಮಾಜಿಕ ನಿಯಂತ್ರಣವನ್ನು ವ್ಯಾಖ್ಯಾನಿಸೋದು ಕೇಳಿದ್ದಾರೆ. ಸೆಕೆಂಡ್ ಒನ್, ಡಿಫೈನ್ ಸೋಷಿಯಲ್ ಚೇಂಜ್, ಸಾಮಾಜಿಕ ಬದಲಾವಣೆಯ ಬಗ್ಗೆ ವ್ಯಾಖ್ಯಾನಿಸೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ವಾಟ್ ಈಸ್ ಇವ್ಯಾಲ್ಯೂಷನ್, ಹೂಸಿಕೆ ಎಂದರೇನು ಕೇಳಿದ್ದಾರೆ. ಫೋರ್ತ್ ಒನ್, ವಾಟ್ ಈಸ್ ಡಿಫ್ಯೂಷನ್, ವ್ಯಾಪ್ತೀಕರಣ ಎಂದರೇನು ಕೇಳಿದ್ದಾರೆ. ಫಿಫ್ತ್ ಒನ್ ಕ್ವಶನ್, ಡಿಫೈನ್ ರಿಹ್ಯಾಬಿಟೇಷನ್ಸ್, ಪುನರ್ವಸತಿ ಬಗ್ಗೆ ವ್ಯಾಖ್ಯಾನಿಸೋದು ಕೇಳಿದ್ದಾರೆ. ನೆಕ್ಸ್ಟ್ 5 ಮಾರ್ಕರ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಫಾರ್ಮ್ಸ್ ಆಫ್ ಸೋಷಿಯಲ್ ಕಂಟ್ರೋಲ್, ಸಾಮಾಜಿಕ ನಿಯಂತ್ರಣದ ರೂಪಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಆಫ್ ಸೋಷಿಯಲ್ ಚೇಂಜಸ್, ಸಾಮಾಜಿಕ ಬದಲಾವಣೆಯ ಕಾರಣಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಥರ್ಡ್ ಕ್ವಶನ್, ರೈಟ್ ಎ ನೋಟ್ ಆನ್ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಅಭಿವೃದ್ಧಿ ಕುರಿತು ಟಿಪ್ಪಣಿ ಬರೆಯುತ್ತೆ ಕೇಳಿದ್ದಾರೆ.
4th ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ಡಿಸ್ಪ್ಲೇಸ್ಮೆಂಟ್. ಸ್ಥಳಾಂತರ ಕುರಿತು ಒಂದು ಚಿಕ್ಕ ಟಿಪ್ಪಣಿ ಬರೆಯಿರುತ್ತಾರೆ. 5 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ರೈಟ್ ಎ ಶಾರ್ಟ್ ನೋಟ್ ಆನ್ ರಿಹ್ಯಾಬಿಲಿಟೇಷನ್ಸ್. ಪುನರ್ವಸತಿ ಕುರಿತು ಒಂದು ಚಿಕ್ಕ ಟಿಪ್ಪಣಿ ಬರೆಯುತ್ತಿದ್ದಾರೆ. ಇವಾಗ 10 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಸೋಷಿಯಲ್ ಚೇಂಜ್, ಇಟ್ಸ್ ಮೀನಿಂಗ್, ಇಟ್ಸ್ ನೇಚರ್ ಆ್ಯಂಡ್ ಫ್ಯಾಕ್ಟರ್ಸ್. ಸಾಮಾಜಿಕ ಬದಲಾವಣೆಯ ಬಗ್ಗೆ ಅರ್ಥ, ಅದರ ಸ್ವರೂಪಗಳು ಮತ್ತು ಅದಕ್ಕೆ ಕಾರಣಗಳು ತಿಳಿಸಿ ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ಸೋಷಿಯಲ್ ಕಂಟ್ರೋಲ್, ಇಟ್ಸ್ ಮೀನಿಂಗ್, ಇಟ್ಸ್ ಟೈಪ್ಸ್ ಆ್ಯಂಡ್ ಏಜೆನ್ಸೀಸ್. ಸಾಮಾಜಿಕ ನಿಯಂತ್ರಣದ ಅರ್ಥ ಏನೈತಿ, ಅದರ ವಿಧಗಳು ಆಗಿರ್ಬೋದು, ಮಧ್ಯವರ್ತಿಗಳು ಆಗಿರ್ಬೋದು, ಅದರ ಬಗ್ಗೆ ವಿವರಿಸೋದು ಕೇಳಿದ್ದಾರೆ. ನೆಕ್ಸ್ಟ್ ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಡಿಫ್ಯೂಷನ್. ಹೂಡಿಕೆ ಮತ್ತು ವ್ಯಾಪ್ತೀಕರಣ ಬಗ್ಗೆ ವಿವರಿಸೋದು ಕೇಳಿದ್ದಾರೆ. 15 ಮಾರ್ಕ್ಸ್ ಕ್ವಶನ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ಡೆವಲಪ್ಮೆಂಟ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ಸ್. ಅಭಿವೃದ್ಧಿ, ಸ್ಥಳಾಂತರ ಮತ್ತು ಪುನರ್ವಸತಿಯ ಬಗ್ಗೆ ವಿವರಿಸೋದು ಕೇಳಿದ್ದಾರೆ. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ಸೋಷಿಯಲ್ ಚೇಂಜ್, ಕಾಸಸ್, ಎಫೆಕ್ಟ್ಸ್ ಆ್ಯಂಡ್ ಇಂಪಾರ್ಟೆನ್ಸ್. ಸಾಮಾಜಿಕ ಬದಲಾವಣೆ, ಅದರ ಕಾರಣಗಳು, ಅದರ ಪರಿಣಾಮಗಳು, ಅದರ ಬಗ್ಗೆ ಮಹತ್ವಗಳ ಬಗ್ಗೆ ಇಲ್ಲಿ ತಿಳಿಸೋದು ಕೇಳಿದ್ದಾರೆ. ಸೊ ಇಲ್ಲಿವರೆಗೆ ನಾವು ಏನೈತಿ ಯೂನಿಟ್ 5 ತನಕ ಏನೈತಿ ಇಂಪಾರ್ಟೆಂಟ್ 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಹಾಗೂ 15 ಮಾರ್ಕ್ಸಿನ ಪ್ರಶ್ನೆಗಳನ್ನು ನೋಡಿದ್ದೇವೆ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.